ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ ಸೇರಿಸಿ ಆಯುರ್ವೇದ ವೈದ್ಯ. ವೀಕ್ಷಕರೇ, ನಿಮ್ಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ. ವೀಕ್ಷಕರೇ, ನೀವು ADHD ಅಥವಾ ಆಟಿಸಂ ಸಮಸ್ಯೆ ಬಗ್ಗೆ ಲಾಸ್ಟ್ ಒಂದು 5-6 ವರ್ಷಗಳಲ್ಲಿ ಅಥವಾ ಒಂದು 8-10 ವರ್ಷಗಳಲ್ಲಿ ತುಂಬಾ ಕೇಳ್ಪಡ್ತಾ ಇದ್ದೀರಿ. ಏನು ಅಂತ ಹೇಳಿದ್ರೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಅಂತ. ಅಂದ್ರೆ ಮಕ್ಕಳಲ್ಲಿ ಬರುವಂತಹ ಒಂದು ಸಮಸ್ಯೆ. ಸೊ ಯಾವ ಮಕ್ಕಳ ಒಂದು ಬುದ್ಧಿ ಬೆಳವಣಿಗೆಯ ಪ್ರಮಾಣ ಕಡಿಮೆ ಆಗ್ತಾ ಬಂದಿರ್ತದೆ, ಸೊ ಅಂಥ ಮಕ್ಕಳು ಒಂದು ಕಡೆ ಸರಿಯಾಗಿ ಕೂರೋದಿಲ್ಲ, ಹೇಳಿದ ಮಾತನ್ನ ಆಲಿಸೋದಿಲ್ಲ, ಅಂದ್ರೆ ಮುಖಕ್ಕೆ ಮುಖ ಕೊಟ್ಟು ನೋಡೋದಿಲ್ಲ, ಓಡಾಡ್ತಾ ಇರ್ತಾದ್ರೆ ಮಾತು ಕರೆಕ್ಟ್ ಆಗಿ ಬರೋದಿಲ್ಲ ಮತ್ತು ಬುದ್ಧಿಮಟ್ಟ ಬೆಳವಣಿಗೆ ಆಗೋದಿಲ್ಲ. ಇದೆಲ್ಲವೂ ಕೂಡ ಈ ADHD ಸಮಸ್ಯೆಯ ಒಂದು ಲಕ್ಷಣಗಳು. ವೀಕ್ಷಕರೇ, ADHD ಅಂದ್ರೆ ಈಗಾಗಲೇ ನಾನು ಹೇಳಿರುವಂತೆ ಅಟೆನ್ಷನ್ ಡೆಫಿಸಿಟ್, ಅಂದ್ರೆ ಅವರಿಗೆ ಏಕಾಗ್ರತೆ ಕೊರತೆ ಇರ್ತದೆ. ಮತ್ತೆ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಅಂದ್ರೆ ಅವರು ಅತಿ ಹೆಚ್ಚು ಆಕ್ಟಿವಿಟೀಸ್ ನ ಒಂದು ಕಡೆ ಕೂರದೆ ಪದೇ ಪದೇ ಓಡಾಡ್ತಾ ಇರುವಂತದ್ದು, ಮತ್ತೆ ಮಾತಿಗೆ ಸರಿಯಾಗಿ ರೆಸ್ಪಾನ್ಸ್ ಅನ್ನ ಕೊಡದೆ ಇರುವಂತದ್ದು, ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಸೊ ಈ ಒಂದು ADHD ಅನ್ನುವಂಥದ್ದು ಎಷ್ಟು ಮಕ್ಕಳಿಗೆ ಈಗ ತೊಂದರೆಯನ್ನು ಉಂಟು ಮಾಡಿದೆ, ಅಷ್ಟೇ ಅದರ ಪಾಲಕರಿಗೂ ಕೂಡ ಸಮಸ್ಯೆಯನ್ನು ಉಂಟು ಮಾಡಿದೆ. ವೀಕ್ಷಕರೇ, ನಮ್ಮ ಮಗು ಈ ರೀತಿ ಸಮಸ್ಯೆಯನ್ನು ಹೊಂದಿದೆಯಲ್ಲ, ಇದಕ್ಕೆ ಏನ್ ಚಿಕಿತ್ಸೆ ಅಂತ ಗೊತ್ತಾಗದೆ ಎಷ್ಟೋ ಜನ ಪಾಲಕರು ಚಿಂತೆಗೀಡಾಗಿದ್ದಾರೆ. ಸೊ ಅಂಥವರಿಗೆ ಈ ADHD ಸಮಸ್ಯೆಗೆ ಪರಿಹಾರ ಏನು, ಏನೇನನ್ನ ನೀವು ಮನೆಯಲ್ಲಿ ಮಾಡ್ಕೊಳ್ಬಹುದು ಮತ್ತು ಯಾವ್ಯಾವ ರೀತಿ ಚಿಕಿತ್ಸೆಯನ್ನ ಕೊಡಿಸಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಸೊ ಮೊಟ್ಟ ಮೊದಲನೇದಾಗಿ ವೀಕ್ಷಕರೇ, ADHD ಅನ್ನುವಂಥದ್ದು ಯಾವ ಕಾರಣದಿಂದ ಬರ್ತದೆ ಅನ್ನುವಂಥದ್ದನ್ನ 100% ಇದೇ ರೀತಿ ಅಂತ ಹೇಳಿ ರಿಸರ್ಚ್ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಇನ್ನು ಅದರ ಬಗ್ಗೆ ರಿಸರ್ಚಸ್ಗಳು ತುಂಬಾ ನಡೀತಾ ಇದೆ, ದೇಶ ವಿದೇಶಗಳಲ್ಲೂ ಕೂಡ ಸಂಶೋಧನೆಗಳು ಆಗ್ತಾ ಇದೆ. ಆದರೆ ಕೆಲವು ಒಂದು ಸಂಶೋಧನೆಗಳ ಪ್ರಕಾರ ಗರ್ಭಾವಸ್ಥೆಯಲ್ಲಿ ಆಗಬಹುದಾದಂತ ಕೆಲವು ಕೆಮಿಕಲ್ ಚೇಂಜಸ್ ನಿಂದ ಮಗುವಿನ ಆರೋಗ್ಯದಲ್ಲಿ ಮತ್ತು ಮಗುವಿನ ಒಂದು ಬುದ್ಧಿಮಟ್ಟದಲ್ಲಿ ಬದಲಾವಣೆಗಳು ಉಂಟಾಗಿ ಈ ಸಮಸ್ಯೆ ಆಗ್ತದೆ ಅನ್ನುವಂಥದ್ದು. ಇನ್ನು ಕೆಲವರು ಹೇಳೋ ಪ್ರಕಾರ ಸಾಮಾನ್ಯವಾಗಿ ಈ ಸಮಸ್ಯೆ ಸಿಸರಿನ್ ಡೆಲಿವರಿ ಅಥವಾ C-ಸೆಕ್ಷನ್ ಡೆಲಿವರಿ ಆದಂತಹ ಒಂದು ಮಕ್ಕಳಲ್ಲಿ ಕಾಣಿಸ್ತದೆ ಅನ್ನುವಂಥದ್ದು ಕೂಡ ಹಲವರ ಅಭಿಪ್ರಾಯ. ಆದರೆ ಇದಕ್ಕೆ ಯಾವುದೇ ಪುರಾವೆಗಳಿಲ್ಲ. ಸೊ ಇದರ ಜೊತೆಯಲ್ಲಿ ಇನ್ನೂ ಕೆಲವು ಸಂಶೋಧನೆಗಳ ಪ್ರಕಾರ ಈ ADHD ಹೊಂದಿರುವಂತಹ ಮಕ್ಕಳ ಮಲವನ್ನ ಪರೀಕ್ಷೆ ಮಾಡಿದಾಗ, ಅವರ ಸ್ಟೂಲ್ ಟೆಸ್ಟ್ ಅನ್ನ ಮಾಡಿದಾಗ ಕೆಲವು ವಿಶೇಷ ಬ್ಯಾಕ್ಟೀರಿಯಾಗಳು ಅವರ ಈ ಒಂದು ಮಲದಲ್ಲಿ ಸಿಕ್ಕಿದೆ. ಸೊ ಹಾಗಾಗಿ ನಾರ್ಮಲ್ ಮಕ್ಕಳಿಗಿಂತ ಅವರ ಹೊಟ್ಟೆಯಲ್ಲಿ ಬೇರೆದೇ ಕೆಮಿಕಲ್ಸ್ ರಿಯಾಕ್ಷನ್ಸ್ ಆಗ್ತಾ ಇರ್ತದೆ. ಸೊ ವೀಕ್ಷಕರೇ, ಕೆಲವು ಮಕ್ಕಳು ಮೊದಲ 1 ವರ್ಷದಲ್ಲಿ ಯಾವುದೇ ಸಮಸ್ಯೆಯನ್ನ ತೋರ್ಪಡಿಸುವುದಿಲ್ಲ. ಸೊ ಅವರು ನಡೀಲಿಕ್ಕೆ ಕರೆಕ್ಟ್ ಆಗಿ ಶುರು ಮಾಡ್ತಾರೆ ಮತ್ತು ಅವರ ಒಂದು ಮೊದಲ ಹಾವಭಾವಗಳು, ಮುಖದ ಹಾವಭಾವಗಳೇನಿದೆ ಅದೆಲ್ಲವೂ ಕೂಡ ಮೊದಲನೇ ವರ್ಷ ಸಾಮಾನ್ಯವಾಗೇ ಇರ್ತದೆ, ಇತರ ಮಕ್ಕಳಂತೆಯೇ ಇರ್ತದೆ. ಆದರೆ ಯಾವಾಗ ಅವರಿಗೆ ಮಾತು ಬರ್ಲಿಕ್ಕೆ ಶುರುವಾಗ್ತದೆ ಆ ಸಂದರ್ಭದಲ್ಲಿ ಅದು ತುಂಬಾ ಡಿಲೇ ಆಗ್ತದೆ. ಅದರಿಂದ ನೀವು ಪಾಲಕರು ಅದನ್ನ ಗಮನಿಸಬೇಕು. ಯಾವ ಮಗು 1-1.5 ವರ್ಷದಲ್ಲಿ ಸ್ವಲ್ಪ ಮಾತಾಡ್ಲಿಕ್ಕೆ ಶುರು ಮಾಡುವುದಿಲ್ವೋ ತಕ್ಷಣ ನೀವು ಅದರ ಕಡೆ ಗಮನ ಕೊಡ್ಬೇಕು, ಹತ್ತಿರದ ವೈದ್ಯರಲ್ಲಿ ತೋರಿಸ್ಬೇಕು. ಅಂತ ಮಗುವಿಗೆ ಈ ಸಮಸ್ಯೆ ಇದ್ರೆ ಅದನ್ನ ನೀವು ಕಂಡು ಹಿಡ್ಕೋಬೇಕಾಗ್ತದೆ. ಸೊ ಅದರ ಜೊತೆಯಲ್ಲಿ ಬುದ್ಧಿಮಟ್ಟದ ಬೆಳವಣಿಗೆನೂ ಕೂಡ ನೀವು ಗಮನ ಕೊಡ್ಬೇಕಾಗ್ತದೆ. ಮೊದಲ ವರ್ಷದಲ್ಲಿ ಮಗು ಈಗ ನಮ್ಮ ಮುಖವನ್ನ ನೋಡುವಂತದ್ದು ಅಥವಾ ನಾವು ಹೇಳಿದ್ದನ್ನ ಅದು ಅನುಕರಿಸುವಂತದ್ದು, ಈ ತರದನ್ನೆಲ್ಲ ಮಾಡ್ತಾ ಇತ್ತು ಅಂತ ಆದ್ರೆ ಅದರ ಬುದ್ಧಿಮಟ್ಟ ಕರೆಕ್ಟ್ ಆಗಿದೆ ಅನ್ನುವಂಥದ್ದನ್ನ, ಇದು ಮೊಟ್ಟ ಮೊದಲನೇದಾಗಿ ನೀವು ADHD ಅನ್ನ ಕಂಡು ಹಿಡಿಯೋದೇ ನಿಮಗೆ ಒಂದು ದೊಡ್ಡ ಚಾಲೆಂಜ್ ಆಗಿರ್ತದೆ. ಎಲ್ಲ ಮಕ್ಕಳಂತೆಯೇ ಇರ್ತಾರೆ, ಆದ್ರೆ ಸ್ವಲ್ಪ ಬದಲಾವಣೆ ಇರ್ತದೆ. ಅದನ್ನ ನೀವು ಕಂಡು ಹಿಡಿದು ಅದಕ್ಕೆ ತಕ್ಷಣ ಚಿಕಿತ್ಸೆಯನ್ನ ಶುರು ಮಾಡ್ಬೇಕಾಗ್ತದೆ. ಸೊ ಚಿಕಿತ್ಸೆಯಲ್ಲಿ ನೀವು ಏನ್ ಮಾಡ್ಬೇಕು, ಈಗಲೇ ನಾನು ಹೇಳಿರುವಂತೆ ಇದು ಫಿಸಿಕಲ್ ಮತ್ತು ಫಿಸಿಯೋಲಾಜಿಕಲ್ ಎರಡರದ್ದು ಕೂಡ ಸಮಸ್ಯೆ ಆಗಿರ್ತದೆ. ಸೊ ಹಾಗಾಗಿ ಹೊಟ್ಟೆಯಲ್ಲಿ ಆಗುವಂತಹ ಕೆಮಿಕಲ್ ಬದಲಾವಣೆಗಳನ್ನ ಚೇಂಜಸ್ ಮಾಡ್ಲಿಕ್ಕೆ ನೀವು ಮೊಟ್ಟ ಮೊದಲನೇದಾಗಿ ಆಹಾರದಲ್ಲಿ ಬದಲಾವಣೆಗಳನ್ನ ಮಾಡ್ಬೇಕಾಗ್ತದೆ. ಸೊ ಏನ್ ಮಾಡ್ಬೇಕು, ಅಕ್ಕಿ, ರಾಗಿ, ಗೋಧಿ, ಜೋಳ, ಸಿರಿಧಾನ್ಯ ಸಾಮಾನ್ಯವಾಗಿ ನಾವು ತಿನ್ನುವಂತ ಆಹಾರ. ಸೊ ಈ ಆಹಾರವನ್ನ ಮಕ್ಕಳಿಗೂ ಕೂಡ ನೀವು ಶುರು ಮಾಡಿರ್ತೀರಿ, 1-1.5 ವರ್ಷದ ನಂತರ ಇದನ್ನೆಲ್ಲವನ್ನ ಶುರು ಮಾಡಿರ್ತೀರಿ. ಸೊ ಆ ಆಹಾರವನ್ನ ನೀವು ಸ್ವಲ್ಪ ಕಡಿಮೆ ಮಾಡ್ಬೇಕಾಗ್ತದೆ. ಸೊ ಅದರ ಜಾಗದಲ್ಲಿ ನೀವು ತುಪ್ಪ, ಕೊಬ್ಬರಿ ಎಣ್ಣೆ ಮತ್ತು ಬೇಯಿಸಿದಂತ ಸೂಪ್, ಅಂದ್ರೆ ಅದು ವೆಜ್ ಸೂಪ್ ಆಗಿರಬಹುದು ಅಥವಾ ನಾನ್ ವೆಜ್ ಸೂಪ್ ಆಗಿರ್ಬೋದು. ಸೊ ಇವುಗಳನ್ನೆಲ್ಲ ಅಂದ್ರೆ ಒಳ್ಳೆಯ ಕೊಬ್ಬಿನ ಅಂಶ ಇರುವಂತಹ ಆಹಾರವನ್ನ ನೀವು ಹೆಚ್ಚಾಗಿ ಕೊಡಬೇಕಾಗ್ತದೆ. ಸೊ ಈ ಒಂದು ADHD ಸಮಸ್ಯೆ ತಕ್ಷಣಕ್ಕೆ ಬದಲಾವಣೆ ಆಗುವಂತದ್ದಲ್ಲ. ಇದನ್ನ ಪಾಲಕರು ಅಥವಾ ಪೋಷಕರು ಮೊಟ್ಟ ಮೊದಲನೇದಾಗಿ ಗಮನಿಸಬೇಕು. ಇದು ದಿನದಿಂದ ದಿನಕ್ಕೆ ಬದಲಾವಣೆಯನ್ನ ಕಾಣಿಸುವಂತಹ ಸಮಸ್ಯೆ. ಸೊ ಹಾಗಾಗಿ ಹಲವಾರು ವರ್ಷಗಳು ಬೇಕಾದೀತು. ಸೊ ಈ ಒಂದು ADHD ಸಮಸ್ಯೆಗೆ ನಮ್ಮ ನಿಸರ್ಗ ಮನೆಯ ಒಂದು ಶಾಖೆಯಾದಂತಹ ಕನಕ ನಿಸರ್ಗ ಮನೆ, ಕಾಗಿನೆಲೆ, ಹಾವೇರಿ, ಇಲ್ಲಿ ಉತ್ತಮ ಚಿಕಿತ್ಸೆ ಲಭ್ಯ ಇದೆ.
ವೀಕ್ಷಕರೇ, ಡಾಕ್ಟರ್ ಜಿನು ಆಂಟೋನಿ ಅವರ ನೇತೃತ್ವದಲ್ಲಿ ಗಟ್ ಬ್ಯಾಕ್ಟೀರಿಯಾಗಳ ಅಸಮತೋಲನದಿಂದ ಉಂಟಾಗಬಹುದಾದಂತಹ ಈ ಒಂದು ADHD ಸಮಸ್ಯೆಗೆ ಖಂಡಿತವಾಗಿ ಒಳ್ಳೆಯ ಫಲಿತಾಂಶ ಲಭ್ಯ ಇದೆ. ಸೊ ಯಾರು ತಮ್ಮ ಮಕ್ಕಳು ಈ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಿ, ಸೊ ಮತ್ತೆ ಪಾಲಕರಿಗೂ ಸಮಸ್ಯೆ ಆಗ್ತಾ ಇದೆ ಅಂತವರು ಈ ಒಂದು ನಂಬರ್ಗಳಿಗೆ ನೀವು ಕರೆ ಮಾಡಿ. ನಮ್ಮ ಕನಕ ನಿಸರ್ಗ ಮನೆಯ ಸಿಬ್ಬಂದಿ ನಿಮ್ಮ ಹತ್ರ ಮಾತಾಡಿ ನಿಮಗೆ ಅಡ್ಮಿಷನ್ ಅನ್ನ ಕೊಡ್ತಾರೆ. ಸೊ ಅಂತ ಒಂದು ಸಮಸ್ಯೆ ಉಳ್ಳವರು ಒಂದು 15ರಿಂದ 21 ದಿನಗಳ ಕಾಲ ನೀವು ಇಲ್ಲಿ ಸ್ಟೇ ಮಾಡಬೇಕಾಗ್ತದೆ. ಸೊ ಕೆಲವು ಮಸಾಜಸ್ಗಳು ಮತ್ತು ಕೆಲವು ಆಯುರ್ವೇದ ಟ್ರೀಟ್ಮೆಂಟ್ಸ್ಗಳು, ಅದರಲ್ಲೂ ಮುಖ್ಯವಾಗಿ ಅಭ್ಯಂಗ, ಉದ್ವರ್ತನ ಮುಂತಾದ ಚಿಕಿತ್ಸೆಗಳು, ಅದರ ಜೊತೆಗೆ ಈಗಾಗಲೇ ನಾನು ಹೇಳಿರುವಂತೆ ಬಸ್ತಿ ಮತ್ತು ಇನ್ನು ಕೆಲವರಿಗೆ ಯಾರಿಗೆ ಕೌನ್ಸಿಲಿಂಗ್ ಅವಶ್ಯಕತೆ ಇದೆ ಅವರಿಗೆ ವೈದ್ಯರ ಜೊತೆಗೆ ಸಮಾಲೋಚನೆ, ಇದೆಲ್ಲವೂ ಕೂಡ ಲಭ್ಯ ಇದೆ. ಸೊ ಹಾಗಾಗಿ ಯಾರು ADHD ಈ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಿ ಅವರು ಖಂಡಿತವಾಗಿ ನಮ್ಮ ಕನಕ ನಿಸರ್ಗ ಮನೆ ಕಾಗಿನೆಲೆ ಹಾವೇರಿ ಇಲ್ಲಿ ಬಂದು ಚಿಕಿತ್ಸೆಯನ್ನ ಪಡ್ಕೊಂಡು ಆಹಾರ ಔಷಧಿಗಳ ಫಾಲೋ ಅಪ್ ಅನ್ನು ಕೂಡ ಮುಂದುವರಿಸ್ತಾ ಹೋದಲ್ಲಿ ಬೇಗನೆ ನಿಮ್ಮ ಮಗು ನಾರ್ಮಲ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ಸಮಸ್ಯೆಯುಳ್ಳ ಮಕ್ಕಳು ಇತರರಂತೆಯೇ ಆಗಲು ಹಲವಾರು ವರ್ಷಗಳನ್ನ ತೆಗೆದುಕೊಳ್ಬೇಕಾಗ್ತದೆ. ಸೊ ಹಾಗಾಗಿ ಈ ಆಹಾರ ಔಷಧಿಗಳನ್ನ ನೀವು ಮುಂದುವರಿಸ್ತಾ ಬಂದಲ್ಲಿ ಆದಷ್ಟು ಬೇಗ ಇದು ಸಾಧ್ಯ ಆಗ್ಲಿಕ್ಕೆ ಒಂದು ಕಾರಣವಾಗುತ್ತದೆ. ಸೊ ಯಾರು ಈ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಿ ಖಂಡಿತವಾಗಿ ಅವರು ಸಂಪರ್ಕ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನು ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.